ನಮ್ಮ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ವಾ ಅಥವಾ ಒಳ್ಳೆ ಸಿನಿಮಾಗಳೇ ಬರ್ತಿಲ್ವಾ ಅಥವಾ ಒಳ್ಳೆ ಸಿನಿಮಾಗಳು ಬಂದ್ರೂ ಕೂಡ ನಮ್ಮ ಜನರಿಗೆ ಗೊತ್ತಾಗ್ತಿಲ್ವಾ? ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ 2 ಕನ್ನಡ ಸಿನಿಮಾನ ಒಂದೇ ದಿನದಲ್ಲಿ ನೋಡ್ತಾ ಇದ್ದೀನಿ. ಸೊ ಮೊದಲನೇದು ಬಂದ್ಬಿಟ್ಟು ಡಿಟೆಕ್ಟಿವ್ ತೀಕ್ಷ್ಣ, ಪ್ರಿಯಾಂಕಾ ಮೇಡಮ್ ಅವರ 50ನೇ ಸಿನಿಮಾ. 2ನೇ ಸಿನಿಮಾ ಬಂದ್ಬಿಟ್ಟು ಅಯೋಗ್ಯ 2. ಅಯೋಗ್ಯ 1 ಆಲ್ಮೋಸ್ಟ್ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಅಯೋಗ್ಯ 2 ಹೇಗಿರುತ್ತೆ ಅಂತ ಎಲ್ರಿಗೂ ನಿರೀಕ್ಷೆ ಇತ್ತು. ಆಲ್ಮೋಸ್ಟ್ 3 ಡೇಸ್ ರಿಪೋರ್ಟ್ ಇಂದ ಶುಕ್ರವಾರ, ಶನಿವಾರ, ಭಾನುವಾರ ಒಳ್ಳೆ ರಿಪೋರ್ಟ್ ಬಂದಿದೆ. ಎಲ್ಲಾ ಕಡೆ ಹೌಸ್ಫುಲ್ ಆಗಿದೆ. ಸೊ ಇವತ್ತು ನಾವು ಸೋಮವಾರ 4ನೇ ದಿನ ಬಂದಿದ್ದೀನಿ. ಸೊ ಸೋಮವಾರ ಆಗಿರೋದ್ರಿಂದ ನಮಗೆ ಜನ ಕಮ್ಮಿ ಅನ್ನಿಸ್ತಾರೆ, ಆದ್ರೂ ಕೂಡ ಇನ್ನೂ ಟೈಮ್ ಆಗಿಲ್ಲ. 10 ಕಾಲ್ಗೆ ಶೋ ಇರೋದು. ಜನ ಸ್ವಲ್ಪ ಫಿಲ್ ಆಗ್ತಾ ಇದ್ದಾರೆ. 2 ವಾರದ ಹಿಂದೆ ರಿಲೀಸ್ ಆಗಿರುವಂತ ಇಂಗ್ಲಿಷ್ ಸ್ಪೈಡರ್ ಮ್ಯಾನ್ ಸಿನಿಮಾ ಕೂಡ ನೋಡಕ್ಕೆ ಟ್ರೈ ಮಾಡ್ತೀನಿ. ಸೊ ಈ 3 ಸಿನಿಮಾ ನೋಡ್ಬಿಟ್ಟು ನಿಮ್ಗೆ ಹೇಗಿದೆ ಮತ್ತೆ ಒಳ್ಳೆ ಕಂಟೆಂಟ್ ಗಳು ಸಿನಿಮಾಗಳು ಬರ್ತಿದಾವ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಹೇಳ್ತೀನಿ. ಅಯೋಗ್ಯ, ಡಿಟೆಕ್ಟಿವ್ 2 ಸಿನಿಮಾ ಟಿಕೆಟ್ಸ್ ತಗೊಂಡಿರೋರಿಗೆ ಇವಾಗ ಬಿಡ್ತಾ ಇದ್ದಾರೆ ಸೋಮವಾರ. ಇನ್ನು ತುಂಬಾ ಜನ ತಗೊಂತಾ ಇದ್ದಾರೆ. ಸೊ ಡಿಟೆಕ್ಟಿವ್ ತೀಕ್ಷ್ಣಗೆ 2 ಟಿಕೆಟ್ ತಗೊಂಡಿದೀವಿ, 120 ರೂಪಾಯಿ. ಸೊ ಬನ್ನಿ ಮಾಡಿ ತಗೊಳ್ಳಿ 2. ಡಿಟೆಕ್ಟಿವ್ ತೀಕ್ಷ್ಣ 2 ಸ್ಕ್ರೀನ್ 2. ಆಲ್ರೆಡಿ ಶೋ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫ್ರಂಟ್ ಎಲ್ಲ ಫಿಲ್ ಆಗಿರ್ಲಿಲ್ಲ, ಖಾಲಿ ಇತ್ತು. ಹಿಂದೆ ಎಲ್ಲ ಸ್ವಲ್ಪ ಜನ ಬರ್ತಾ ಇದ್ರು, 20 ರಿಂದ 25 ಜನ ಇದ್ರು ಅನ್ಸುತ್ತೆ. ಇವಾಗ ಸ್ವಲ್ಪ ಜನ ಬರ್ತಾ ಇದಾರೆ. ಸೊ ಇವಾಗ ತಾನೇ ಫಸ್ಟ್ ಆಫ್ ಡಿಟೆಕ್ಟಿವ್ ತೀಕ್ಷ್ಣ ಮುಗೀತು. ಪ್ರಿಯಾಂಕಾ ಮೇಡಮ್ ಅವರ 50ನೇ ಸಿನಿಮಾ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಕಾ ಮೇಡಮ್ ಎಂಟ್ರಿ, ಅವರ ಸ್ವ್ಯಾಗು ಮತ್ತೆ ಅವರ ಕಾಸ್ಟ್ಯೂಮ್ಸು ಕ್ರೇಜಿ ಅನ್ಕೊಂಡ್ಬಿಡ್ಬೇಕು. ನಾವು ರೀಸೆಂಟ್ ಆಗಿ ಅವರ ರೀಸೆಂಟ್ ಸಿನಿಮಾಸ್ ನೋಡಿದ್ರು ಕೂಡ ಈ ತರ ಸ್ಟೈಲಿಶ್ ಆಗಿ ಅವ್ರನ್ನ ತೋರಿಸಿಲ್ಲ. ಮತ್ತೆ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಟಿಂಗು ಸಖತ್ತಾಗಿದೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ ಫಿಲಮ್ ಅಲ್ಲಿ ಒಂದು ಕೋರ್ಟ್ ಸೀನ್ ಬರುತ್ತೆ. ಕೋರ್ಟ್ ಸೀನ್ ಅಲ್ಲಿ ಆಕ್ಚುಲಿ ನಾನು 2 ಡೇಸ್ ಶೂಟಿಂಗ್ ಹೋಗಿದ್ದೆ. ಅಲ್ಲಿ ಏನ್ ಹೇಳಿದ್ರು, ಒಂದು ಡೈಲಾಗ್ ಇರುತ್ತೆ, ಡೈಲಾಗ್ ಅಟ್ಲೀಸ್ಟ್ ಇರುತ್ತೆ, ತೋರಿಸ್ತೀವಿ ನಿಮ್ನ ಅಂತ ಹೇಳಿದ್ರು ಡೈರೆಕ್ಟ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಸುಮ್ಮನೆ ಕೂರ್ಸ್ಬಿಟ್ಟಿದ್ರು ಜೂನಿಯರ್ ಆಗಿ. ನಾನೇ ನೋಡ್ಕೊಂತ ಇದ್ದೆ, ಫುಲ್ ಬ್ಲರ್ ಆಗ್ಬಿಟ್ಟಿದೆ. 2 ಡೇಸ್ ವಿತೌಟ್ ಪೇಮೆಂಟ್ ಹೋಗಿದ್ದೆ. ಸಿನಿಮಾದಲ್ಲಿ ಮಾಡ್ಬೇಕು, ಸಿನಿಮಾದಲ್ಲಿ ಕಾಣಿಸ್ಕೋಬೇಕಂತ ಹುಚ್ಚಿತ್ತಲ್ಲ, ಆ ತರ ನನಗೂ ಹುಚ್ಚಿತ್ತು. 4 ವರ್ಷದ ಹಿಂದೆ ಸಿನಿಮಾ, ಯಾಕಂದ್ರೆ ಟೀಸರ್ ಬಿಟ್ಟು 2 ವರ್ಷ ಆಗಿದೆ. ಸೊ ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ತುಂಬಾ ಜನ ಗೊತ್ತೇ ಇಲ್ಲ ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋ ಒಂದು ಸಿನಿಮಾ ಬಂದಿದೆ ಅಂತ. ಯಾಕಂದ್ರೆ ಲ್ಯಾಕ್ ಆಫ್ ಪ್ರಮೋಷನ್ಸ್, ಟ್ರೈಲರ್ ಬಿಟ್ಟಿಲ್ಲ. ಸೊ ಬಟ್ ಪ್ರಿಯಾಂಕಾ ಮೇಡಮ್ ಸ್ವ್ಯಾಗ್, ಎಂಟ್ರಿ, ಸಿನಿಮಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಮಗೆ. ಫಸ್ಟ್ ಹಾಫ್ ಹೀಗಾಗಿದೆ, ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. 1 hour later. ಸೊ ಇವಾಗ ತಾನೇ ಮುಗೀತು ಡಿಟೆಕ್ಟಿವ್ ತೀಕ್ಷ್ಣ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು. ಏನೋ ಆಗ್ತಿದೆ ಅನ್ನೋದು ಕನ್ಫ್ಯೂಷನ್ ಇತ್ತು, ಏನೋ ಆಗ್ತೈತೆ ಅಂತ. ಅದಾದ್ಮೇಲೆ ಒಂದು ಟ್ರ್ಯಾಕಿಗೆ ಬಂತು. ಮತ್ತೆ ಓವರ್ ಆಲ್ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಗಂಟ ಡ್ರಗ್ ಡೀಲರ್ಗೇನೆ ಹೆವಿ ಬಿಲ್ಡಪ್ಪು. ಲಾಸ್ಟ್ ಗಂಟ ಡ್ರಗ್ ಡೀಲರ್ ಇನ್ನೇನು ಮುಗೀತು, ಅವ್ನು ಸಿಕ್ತ ಅನ್ನೋಷ್ಟೊತ್ತಿಗೆ ಸಿಗಲ್ಲ. ದಿ ವಾರ್ ಬಿಗಿನ್ಸ್ ಅಂತ ಎಂಡ್ ಮಾಡ್ಬಿಡ್ತಾರೆ. ಮೋಸ್ಟ್ಲಿ ಇನ್ನೊಂದು ಪಾರ್ಟ್ ಬರುತ್ತೆ ಅಂತ. ಬಟ್ ಡಿಸಪಾಯಿಂಟಿಂಗ್ ಎಂಡಿಂಗ್ ಆಯ್ತು ನನಗೆ ಅನಿಸ್ತು. ಸಿನಿಮಾದಲ್ಲಿ ಎಮೋಷನ್ ಸೀನ್ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ತಾಯಿ ಮಗಳ ಎಮೋಷನ್ ಸೀನ್ ಇದೆಯಲ್ಲ, ಅದು ನನಗೆ ವರ್ಕ್ ಅನಿಸ್ತು. ಬಟ್ ಅಷ್ಟು ಬಿಟ್ರೆ ಸಿನಿಮಾದಲ್ಲಿ ಏನಿಲ್ಲ. ಮತ್ತೆ ಇನ್ನೊಂದು ಪ್ರಿಯಾಂಕಾ ಉಪೇಂದ್ರ ಅವರು ಕಾಸ್ಟ್ಯೂಮು ಮತ್ತೆ ಅವ್ರ ಲುಕ್ ಚೆನ್ನಾಗಿದೆ. ಪ್ರಿಯಾಂಕಾ ಮೇಡಮ್ ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಮತ್ತೆ ಅವರ ಲುಕ್ ಆಗಿರ್ಬೋದು, ಅವರ ಸ್ವ್ಯಾಗ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಇದಕ್ಕೋಸ್ಕರನ ಸಿನಿಮಾ ನೋಡ್ಬೋದು. ಯಾಕಂದ್ರೆ ತುಂಬಾ ಸಖತ್ತಾಗಿ ಕಾಣಿಸ್ತಾರೆ, ಸೂಪರ್ ವುಮೆನ್ ತರ ಕಾಣಿಸ್ತಾರೆ. ಸೊ ಯಾರೆಲ್ಲ ನೋಡಿದೀರಾ, ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ಫ್ರ್ಯಾಂಕ್ ರಿವ್ಯೂ ಏನಿದೆ, ಸೊ ನಾನು ಅದನ್ನ ಕೊಟ್ಟಿದ್ದೀನಿ. ಅಯೋಗ್ಯ 2 2 ಹೇಗ್ ನಡೀತಿದೆ ಅಣ್ಣ ಶುಕ್ರವಾರದಿಂದ ಸಿನಿಮಾಗಳೆಲ್ಲ? ಏನೇ ಬಾಲ್ಕನಿ ಎಲ್ಲ ಫುಲ್ ಆಗಿದೆ ಅಣ್ಣ, ಚೆನ್ನಾಗಿ ನಡೀತದೆ. ಇದು ಅಯೋಗ್ಯ 2 ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಹೌದೌದು, ರೆಸ್ಪಾನ್ಸ್ ಬರ್ತಿದೆ. ಹೌದು, ಫುಲ್ ಆಗಿತ್ತಾ ಫ್ರೈಡೆ, ಸ್ಯಾಟರ್ಡೆ, ಸಂಡೇ? ಬಾಲ್ಕನಿ ಫುಲ್ ಆಗಿತ್ತು ಅಣ್ಣ. ಸೆಕೆಂಡ್ ಆಲ್ಮೋಸ್ಟ್ 90% ಫಿಲ್ ಆಗಿತ್ತು. ಅಂದ್ರೆ ವೀಕೆಂಡ್ಸ್ ಎಲ್ಲ ಫುಲ್ ಆಗುತ್ತೆ. ಅದು ಮಂಡೇ ಟು ಫ್ರೈಡೇನೆ ಸ್ವಲ್ಪ ಕಷ್ಟ ಅಲ್ವಾ? ಮಂಡೇ ಟು ಥರ್ಸ್ಡೇ ಸ್ವಲ್ಪ ಕಷ್ಟ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಬಾಲ್ಕನಿ ಫುಲ್ ಆಗುತ್ತೆ. ಈಗ ಎಷ್ಟು ಜನ ಇದ್ರೆ ನೀವು ಶೋ ನಡೆಸ್ತೀರಾ? ಇಲ್ಲ ಅಂದ್ರೆ ಎಷ್ಟು ಜನ ಇದ್ರೆ ಕ್ಯಾನ್ಸಲ್ ಆಗುತ್ತೆ? ಒಂದು 30 ಜನವರೆಗಿದ್ರೆ ಕೊಡ್ತೀವಿ. ಒಂದು ಕಮ್ಮಿ 5 ಜನ ಅಥವಾ 6 ಜನ ಇದ್ರೆ ಕ್ಯಾನ್ಸಲ್ ಆಗುತ್ತೆ. ಈಗ ರೀಸೆಂಟ್ ಆಗಿ ಯಾವ್ದಾನ ಕ್ಯಾನ್ಸಲ್ ಆಗಿದಾವ? ಇದ್ರ ಆತರ ಮೂವಿ ಹೇಳಂಗಿಲ್ಲ ಅಣ್ಣ, ಆತರ ಹೇಳ ಚೆನ್ನಾಗಿ ಗೊತ್ತದ. ಸೂಪರ್. ಕನ್ನಡ ಮೂವಿ ಯಾವ್ದು ಶೋ ಕ್ಯಾನ್ಸಲ್ ಆಗಿರುವಂತೆ. ಡಿಟೆಕ್ಟಿವ್ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು 25-30 ಜನ ಬಂದ್ರು. ಸೊ ಮೂವಿ ಸಕ್ಸಸ್ಫುಲಿ ಆಗಿದೆ. ಸೊ ಅಣ್ಣ ಅಯೋಗ್ಯ 2 2 ಕೊಡಿ. ಬಾಲ್ಕನಿ ಫಸ್ಟ್ ಕ್ಲಾಸ್ ಯಾರು ಬೇಕು? ಫಸ್ಟ್ ಪ್ರೈಸ್ ಕೊಡಿ. 200. ಹಾ, ಸ್ಪೈಡರ್ ಮ್ಯಾನ್ ಹಾಕಿದ್ರಿ ಅಲ್ವಾ ಇಲ್ಲಿ? ಹೌದು, ಕನ್ನಡ ಇಂಗ್ಲಿಷ್ 2 ಹಾಕಿದ್ವಿ. ಚೆನ್ನಾಗಿ ಹೋಯ್ತಾ? ಚೆನ್ನಾಗಿ ಹೋಯ್ತು. ಸೊ ಅಯೋಗ್ಯ 2 1 ಕಾಲ್ ಶೋ. ಈಗ ಎಷ್ಟು ಟೈಮು? ಇನ್ನೂ ಇದೆ ಅನ್ಸೋ ಟೈಮು, ಅದಕ್ಕೆ ಜನ ಇಲ್ಲ. ನೋಡೋಣ ಅಯೋಗ್ಯ 2 ನೋಡ್ಬಿಟ್ಟು ಹೇಗಿದೆ ಅಂತ ರಿವ್ಯೂಸ್ ಹೇಳ್ತೀನಿ. ಸೊ ವೀರೇಶ್ ಆಪೋಸಿಟ್ ಕೃಷ್ಣ ಭವನ್ ಅಲ್ಲಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆ.
ಅಯೋಗ್ಯ ಫಸ್ಟ್ ಶೋ 10 ಕಾಲ್ಗೆ ಬಂದಂತ ಆಡಿಯನ್ಸ್ ವಾಪಸ್ ಹೋಗ್ತಿದ್ದಾರೆ. ಪರವಾಗಿಲ್ಲ ಗುರು, ಒಳ್ಳೆ ಆಡಿಯನ್ಸ್ ಗಳು ಬಂದಿದ್ದಾರೆ. ಸೋಮವಾರನೇ ಈ ಪಾರ್ಟಿ ಜನ ಬಂದಿದ್ದಾರೆ ಅಯೋಗ್ಯ ಮೂವಿ ನೋಡಕ್ಕೆ. ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬರೀ ಬೇರೆ ಭಾಷೆ ಸಿನಿಮಾಗಳಿಗೆ ಮಾತ್ರ ನಮ್ ಜನ ಬರಲ್ಲ ಗುರು. ಒಳ್ಳೆ ಸಿನಿಮಾ ಇತ್ತಂದ್ರೆ ವೀಕೆಂಡ್ ಮಾತ್ರ ಅಲ್ಲ, ವೀಕ್ ಡೇಸ್ ಅಲ್ಲೂ ಕೂಡ ಜನ ಮುಗಿಬಿದ್ದು ಸಿನಿಮಾ ನೋಡ್ತಾರೆ ಅನ್ನೋದಕ್ಕೆ ಅಯೋಗ್ಯ 2ನೇ ಉದಾಹರಣೆ. ಸೊ ನೀವಿಲ್ಲಿ ನೋಡ್ಬೋದು, ಅಂದ್ರೆ ಕಾರ್ ಪಾರ್ಕಿಂಗ್ ಫುಲ್ ಆಗಿದೆ, ಬೈಕ್ ಪಾರ್ಕಿಂಗ್ ಫುಲ್ ಆಗಿದೆ. ಅದು ಇವತ್ತು ಸೋಮವಾರ ಮಧ್ಯಾಹ್ನ. ಒಬ್ಬ ಪ್ರೇಕ್ಷಕ ಸಿನಿಮಾ ನೋಡ್ಬೇಕಂದ್ರೆ ಅವನ ಟೈಮು, ಮನಿ ಮತ್ತೆ ಎಲ್ಲವನ್ನೂ ಕೊಡ್ಬೇಕು, ಆ ಸಿನಿಮಾ ಕೊಡ್ಬೇಕು. ಯಾಕಂದ್ರೆ ಒಂದಿನ ಆಗುತ್ತೆ, ಅರ್ಧ ದಿನ ವೇಸ್ಟ್ ಆಗುತ್ತೆ. ಸೊ ಸಿನಿಮಾ ಜನ ಬರ್ತಿದ್ದಾರೆ ಅಂದ್ರೆ ಅದು ಅವರು ಆ ಸಿನಿಮಾ ಮೇಲೆ ಇಟ್ಟಿರುವಂತ ನಂಬಿಕೆ. ಸೊ ನಾವು ಕೂಡ ಅಯೋಗ್ಯಾಗ ಹೋಗ್ಬಿಟ್ಟು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಹೇಗೆ ಅಂತ ಹೇಳ್ತೀನಿ. ಆಲ್ ಏಜ್ ಕ್ಯಾಟಗರೀಸ್ ಎಲ್ಲಾ ಜನರು ಕೂಡ ಬಂದಿದ್ದಾರೆ ನೋಡಕ್ಕೆ ಸಿನಿಮಾ. ಬುದ್ಧಿಗಳು ಸಿಕ್ಕೋತ್ ನಿನ್ನ ಸೌಭಾಗ್ಯ, ಊರಿಗೊಬ್ಬ ಇಂತ ನೋಡೋ ಅಯೋಗ್ಯ. ಈಗ ತಾನೇ ಅಯೋಗ್ಯ 2 ಫಸ್ಟ್ ಹಾಫ್ ಮುಗೀತು. ನಾವೇನು ಎಂಟ್ರಿ ಆಗ್ತೀವಲ್ವಾ, ಎಂಟ್ರಿ ಸೀನ್ ಬರುತ್ತಲ್ಲ ಸತೀಶ್ ಸರ್ದು, ಅವಾಗ ಸೌಂಡ್ ಮಾತ್ರ ರೆಕಾರ್ಡ್ ಮಾಡಿದೀನಿ, ಕೇಳಿಸ್ಕೊಳ್ಳಿ. ನೋಡಿದ್ರ ಯಾವ ಪಾರ್ಟಿ ಎನರ್ಜಿ ಇದೆ ಆಡಿಯನ್ಸ್ಗೆ ಅಂದ್ರೆ ಅಷ್ಟೇ ಎನರ್ಜಿನ ಸತೀಶ್ ಸರ್ ಹಾಕಿದ್ದಾರೆ. ಸೊ ಫಸ್ಟ್ ಹಾಫ್ ಮುಗಿಯೋ ಅಷ್ಟೊತ್ತಿಗೆ ನಮ್ಗೆ ಅನ್ಸಿದಿಷ್ಟೇ, ಸತೀಶ್ ಸರ್ ಅವರ ಎನರ್ಜಿ ಮತ್ತೆ ಡಿಂಪಲ್ ಕ್ವೀನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಅವ್ರನ್ನ ಮಂಡ್ಯ ಸ್ಟೈಲಲ್ಲಿ ನೋಡೋದೆ, ಸೀರಿಯಲ್ ಮಂಡ್ಯ ಸ್ಟೈಲಲ್ಲಿ ನೋಡೋದೆ ಒಂಥರ ಚಂದ. ಮತ್ತೆ ರವಿಶಂಕರ್ ಸರ್, ಶಿವರಾಜ್ KR ಪೇಟೆ, ಗಿರೀಶ್ ಸರ್, ಇವ್ರದೆಲ್ಲ ಕಾಮಿಡಿ ಮಾತ್ರ ಸಖತ್ತು. ಅಂದ್ರೆ ತುಂಬಾ ದಿನಗಳಾದ್ಮೇಲೆ ನಾನು ಇಂಥ ಒಂದು ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಮಜಾ ಮಾಡಿದ್ದು. ಟೈಟಲ್ ಸಾಂಗ್ ಕೂಡ ಸಖತ್ತಾಗಿತ್ತು. ಮತ್ತೆ ರಚಿತಾ ರಾಮ್ದು ಇವ್ರದ್ದು ಒಂದು ಬ್ರೇಕಪ್ ಆಗೋ ಟೈಮಲ್ಲಿ ಒಂದು ಬ್ರೇಕಪ್ ಸಾಂಗ್ ಬರುತ್ತೆ, ಅದು ಮೋಸ್ಟ್ಲಿ ಇಟ್ಟಾಗಿದ್ದಿದ್ರೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಿತ್ತು ಅನ್ಸುತ್ತೆ. ಈಗ ನಮಗೆ ಫೋರ್ಸ್ಫುಲಿ ಸ್ವಲ್ಪ ತೋರಿಸ್ದಂಗಿತ್ತು. ಅದ್ ಬಿಟ್ರೆ ಫಸ್ಟ್ ಹಾಫ್ ಆಗಿದೆ, ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು ಹೆಂಗಿದ್ದಾರೆ ಅಂತ. 1 hour later. ಅಷ್ಟಕ್ಕೂ ಈ ಬೈರೇಗೌಡ್ರು ಊರೇ ಬಿಟ್ಟು ಹೋಗುವಂತ ಪ್ಲೇನ್ ಮಾಡಿದ್ರಪ್ಪ. ಸೊ ಇವಾಗ ತಾನೇ ಅಯೋಗ್ಯ 2 ಸಿನಿಮಾ ನೋಡಿದ್ವಿ. ಆಲ್ಮೋಸ್ಟ್ 60 to 70% ಥಿಯೇಟರ್ ಫುಲ್ ಆಗಿತ್ತು ಅನ್ಕೋಬಹುದು, ಅಷ್ಟು ಜನ ಇದ್ರು. ಅದು ಕೂಡ ಸೋಮವಾರ. ಓವರ್ ಆಲ್ ಸಿನಿಮಾ ಹೇಳ್ಬೇಕಂದ್ರೆ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಕಾಮಿಡಿ ಸಿನಿಮಾ ನೋಡಿದ್ದು. ಲಾಸ್ಟ್ ಅಲ್ಲಂತೂ ರವಿ ಸರ್ ಬಂದಾಗಂತೂ ಥಿಯೇಟರ್ ಫುಲ್ ಕಿರ್ಚಾಡ್ಬಿಟ್ರು. ಆಮೇಲೆ ಲಾಸ್ಟ್ ಇನ್ನೊಂದು ಸೀನ್ ಬರುತ್ತೆ ಸಾಧು ಸರ್ದು, ಅದು ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಒಂದು ಸಿನಿಮಾಗೆ ಟಿಕೆಟ್ ಹರಿಸ್ಬೋದು, ಹಾಗೆ ಜನ ಫಿಲ್ ಮಾಡ್ಬೋದು, ಒಂದ್ ಶೋ ಮಾಡ್ಬೋದು, ಆದ್ರೆ ಎಲ್ಲ ಶೋ ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಚೆನ್ನಾಗಿತ್ತು, ಮೌತ್ ಪಬ್ಲಿಸಿಟಿ ಇಂದಾನೆ ಜನ ಬಂದಿರೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿದ್ದು ಮೌತ್ ಪಬ್ಲಿಸಿಟಿ ಆದ್ರೆ ಜನ ಬಂದೇ ಬರ್ತಾರೆ ಅನ್ನೋದಕ್ಕೆ ಅಯೋಗ್ಯನೇ ಉದಾಹರಣೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಸ್ಪೈಡರ್ ಮ್ಯಾನ್ಗೆ ಹೋಗ್ಬೇಕು ಅನ್ಕೊಂಡಿದ್ನಲ್ಲ, ಕ್ಯಾನ್ಸಲ್ ಮಾಡಿದೀನಿ. ನಮ್ಮ ಕನ್ನಡ ಸಿನಿಮಾಗೆ ಜನ ಬರ್ತಾವ್ರೆ. ಆಲ್ಮೋಸ್ಟ್ ಒಳ್ಳೆ ಸಿನಿಮಾಗಳಿಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ವೀಕ್ ಡೇಸ್ ಅಲ್ಲೂ ಅಂದಾಗ ನಾವ್ ಯಾಕ್ರಿ ಬೇರೆ ಸಿನಿಮಾ ಹೋಗಿ ಅಲ್ಲೋಗ ಒಂದ್ 200-300 ಇಲ್ಲಿಗಿಂತ ಟಿಕೆಟ್ ಜಾಸ್ತಿ ಇರುತ್ತಲ್ಲಿ, ಅಲ್ಲಿ ಯಾಕೆ ಒಂದ್ 300-400 ರೂಪಾಯಿ ಖರ್ಚು ಮಾಡೋಣ. ಅಯೋಗ್ಯ 2 ಬಗ್ಗೆ ಹೇಳ್ಬೇಕಂದ್ರೆ, ನಾನು ನಮ್ಮೂರು ಮುಧೋಳದಲ್ಲಿ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಯೋಗ್ಯ 2ನ ನಾನು ಥಿಯೇಟರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೋಡಿದ್ದು. ಅಂದ್ರೆ ಅಯೋಗ್ಯ 1 ಅನ್ನ. ಇವಾಗ 2 ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಇಂಡಸ್ಟ್ರಿ ಬಂದ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಅಯೋಗ್ಯ 2 ಅಲ್ಲಿ, ಅಂದ್ರೆ ಅಲ್ಲಿಂದ 8 ರಿಂದ 9 ವರ್ಷ, ಅಂದ್ರೆ ಎಷ್ಟು ಲಾಂಗ್ ಜರ್ನಿ ಇದೆ ನೋಡಿ. ಅಯೋಗ್ಯ 2 ನನ್ಗೆ ತುಂಬಾ ಇಷ್ಟ ಆಗೋಯ್ತು ಸಿನಿಮಾ. ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾದಲ್ಲಿ, ತುಂಬಾ ಚೆನ್ನಾಗಿ ಮಾಡೋರು ಸಿನಿಮಾ. ನಮ್ಮ ಅಯೋಗ್ಯ 1 ನೋಡ್ಲೇಬೇಕಂತೇನಿಲ್ಲ. ಅಂದ್ರೆ ಅದು ಹೌದು, ಅದು ಹಳೆ ಸ್ಟೋರಿನ ಒಂದ್ 10 ನಿಮಿಷದಲ್ಲಿ ಅಂದ್ರೆ ಬಿಗಿನಿಂಗ್ ಅಲ್ಲಿ ತೋರಿಸ್ಬಿಡ್ತಾರೆ ಅದನ್ನ. ಆಮೇಲೆ ಅಯೋಗ್ಯ 2ನ ಕಂಟಿನ್ಯೂ ಮಾಡ್ತಾರೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ.